ಎಲ್ಲರಿಗೂ ನಮಸ್ಕಾರ. ದಿನಾಲು ಮನ್ಯಾಗ ನಾವ ರೊಟ್ಟಿ ಮಾಡ್ಕೋತೇವು. ಮುಂಜಾನೆ ಮಾಡ್ಕೊಂಡು ಸಾಯಂಕಾಲ 1-2 ಅದು ಉಳಿತಿರ್ತಾವು. ಆಗ ಅದ ರೊಟ್ಟಿ ಮನ್ಯಾಗ ತಿನ್ನಾಕ್ ಕೊಡಾಕ್ ಆದ್ರೆ ಸಾಯಂಕಾಲ ಬೇಡ ಅಂತ ಹೇಳ್ತಾರು. ಇವತ್ ನಾ ಮಾಡಾದೆಲ್ಲ ಆ ತರ ಮಾಡಿ ಕೊಟ್ರಂದ್ರ ಎಲ್ಲಾರು ಇಷ್ಟಪಟ್ಟು ತಿಂತಾರು. ಇವತ್ ನಾನು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿಯಿಂದ ಒಗ್ಗರಣೆ ಮಾಡಿ ತೋರ್ಸಾದೀನಿ. ಒಗ್ಗರಣೆ ಮಾಡ್ಕೊಳಕ ಇಲ್ಲಿ ನೋಡ್ರಿ, ನಾ ಈ ತರ ಕಟಕ್ ರೊಟ್ಟಿ ಅಂತ ಹೇಳ್ತೇವಲ್ಲ ಆ ತರ ಇದ್ದುದು ತಗೊಂಡ್ ಮಾಡ್ಕೊಳ್ಳೋದೇನು. ನೀವು ಸಾಫ್ಟ್ ಇದ್ದದ್ ರೊಟ್ಟಿ ತಗೊಂಡ್ ಬಿ ಮಾಡ್ಕೋಬಹುದು. ಇವತ್ನೀಗ ಮುರ್ಕೋಬೇಕ್ ನಾ ಇಲ್ಲಿ 4 ರೊಟ್ಟಿ ತಗೊಂಡ್ ಮಾಡ್ಕೊಳ್ಳೋದೇನು. ನೀವು ಎಷ್ಟ್ ಇರ್ತಾವಲ್ಲ ನಿಮ್ಮ ಹತ್ರ ತಗೊಂಡ ಮಾಡ್ಕೋಬಹುದು. ನಾ ಇವತ್ನ ಅಗ್ದಿ ಸಣ್ಣಾಗಿ ಮಾಡ್ಕೊಳ್ಳೋದೇನು, ಅವಲಕ್ಕಿ ತರ. ನೀವು ಬೇಕಂದ್ರ ಒಂದ್ ಸ್ವಲ್ಪ ದೊಡ್ಡದ್ ಬಿ ಮುರ್ಕೊಂಡ ಮಾಡ್ಕೋಬಹುದು. ನಿಮಗ್ ಹೆಂಗ್ ಇಷ್ಟ ಆಗ್ತದ್ಲೆ ಆ ತರ ಮಾಡ್ಕೋಬಹುದು. ಎಲ್ಲಾ ರೊಟ್ಟಿ ಬಿ ಈ ತರ ಸಣ್ಣಾಗಿ ಮುರ್ಕೋತೇನೆ ನಾನು. ಎಲ್ಲಾ ರೊಟ್ಟಿ ಬಿ ಈ ತರ ಮುರ್ಕೊಂಡೇನ್ ನಾನು. ಉತ್ತರ ಕರ್ನಾಟಕ ಕಡೆ ಅಂತೂ ಇದನ್ನ ಎಲ್ಲಾರ ಮನೆಯಲ್ಲಿ ಬಹಳ ಮಾಡ್ಕೋತಾರು. ಯಾಕಂದ್ರೆ ರೊಟ್ಟಿ ಜಾಸ್ತಿ ಆಗಿರ್ತಾವು. 1 ದಿನದ 2 ದಿನದ ಕೂಡಿಟ್ಟ ಆಲ್ಮೋಸ್ಟ್ 2-3 ದಿವಸಕ್ಕೆ ಒಮ್ಮೆ ಆದ್ರ ಬಿ ಮಾಡ್ಕೋತಾರು. ಈಗ ಇವತ್ನ ನೀರ್ ಹಾಕಿ ತೊಳ್ಕೋಬೇಕು. ನೀರ್ ಹಾಕ್ತಾನ ಇದ್ರಾಗ. ಇದನ್ನೇನ್ ನೆನೆ ಅದು ಏನ್ ಇಟ್ಕೊಳ್ಳೋದು ಬೇಡ. ನೀರ್ ಹಾಕಿ ಬಸದ್ ಇಟ್ಕೋಬೇಕು ನಾವ. ರೊಟ್ಟಿ ತಿಳಿವಿರ್ತಾವಲ್ಲ ಆಗ ಸಾಫ್ಟ್ ಆಗ್ತಾವು. ಈಗ ಇವತ್ತು ನೀರ್ ಬಸ್ಕೋತೇನು ನೋಡ್ರಿ. ನೀರ ಹಸನಾಗಿ ತಕ್ಕೊಂದೇನ್ ನಾನು. ಈಗ ಒಗ್ಗರಣೆ ಮಾಡ್ಕೊಳ್ಳೋನು. ಇಲ್ಲೊಂದ್ ಕಡಾಯಿ ಹಾಕಿಟ್ಟಿದ್ದೇನೆ ನಾನು. ಇದ್ರಾಗ 1-2 ಚಮಚ ಎಣ್ಣೆ ಹಾಕ್ತೇನು. ಬಾಳೆನ್ ಬೇಡ. ಎಣ್ಣೆ ಕಾದೈತಿ. ಶೇಂಗಾಕಾಳು ತಗೊಂಡೇನ್ ನಾನು. ಅವತ್ನ ಹುರ್ಕೊಳ್ಳೋನು. ಸಣ್ಣ ಉರಿ ಇಟ್ಟ ಶೇಂಗಾಕಾಳು ಕ್ರಿಸ್ಪಿ ಆಗುವವರೆಗೆ ಹುರ್ಕೋರಿ. 1-5 ನಿಮಿಷ ಟೈಮ್ನಾಗ ಬಿ ಇದನ್ನ ನಾವ ಮಾಡ್ಕೋಬಹುದು. ಮುಂಜಾನೆ ನಾಷ್ಟಾಕು ಮಾಡ್ಕೋಬಹುದು, ಮಧ್ಯಾಹ್ನ ಲಂಚ್ಗೆ ಬಿ ಮಾಡ್ಕೋಬಹುದು, ಸಾಯಂಕಾಲ ಬಿ ಮಾಡ್ಕೋಬಹುದು. ಯಾವಾಗ ಬೇಕಾದ್ರೆ ಬಿ ಇದನ್ನ ಮಾಡ್ಕೋಬಹುದು. ನೋಡ್ರಿ ಶೇಂಗಾಕಾಳು ಹುರದ್ದಾವು, ಅವಾಜು ಬರತೈತಿ. ತೆಗೆದು ಇಟ್ಕೋತೇನೆ ನಾನು. ನೀವು ಬೇಕಂದ್ರೆ ಇದ್ರಾಗ ಒಗ್ಗರಣೆ ಬಿ ಮಾಡ್ಕೋಬಹುದು. ಆದ್ರೆ ಶೇಂಗಾಕಾಳು ಸಾಫ್ಟ್ ಆಗ್ತಾವ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೋದ್ರಿಂದ. ಅದಕ್ಕಾಗಿ ಈಗ ತೆಗೆದು ಇಟ್ಕೊಂಡ ಆಮ್ಯಾಗ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಂಡ್ರ ಕ್ರಿಸ್ಪಿ ಆಗಿರ್ತಾವು. ಇಲ್ಲಿ ನೋಡ್ರಿ ಶೇಂಗಾಕಾಳು ತಕೊಂಡೆಲ್ಲ. ಇದ್ರಾಗ ಈಗ 1/2 ಚಮಚ ಸಾಸ್ಮಿ ಹಾಕ್ತೇನು. 1/2 ಚಮಚ ಜೀರಿಗೆ, 1-2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನು ಅವತ್ನ ಹಾಕ್ತೇನು. ಒಂದ್ ಸ್ವಲ್ಪ ಹಸಿ ಕರಿಬೇವ. ಈರುಳ್ಳಿ ಹೆಚ್ಚ್ ಹಾಕೊಂಡ್ ಮಾಡ್ಕೋರಿ, ಟೇಸ್ಟ್ ಚಲೋ ಇರ್ತೈತಿ. ಇವ ಒಂದ್ ಸ್ವಲ್ಪ ಫ್ರೈ ಆಗ್ಲಿ. ಈಗ ಇವ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿದಾವ್ ನೋಡ್ಬೋದು ನೀವ. ಇಲ್ಲಿ ನಾನು ಟೊಮೆಟೊ ಹಾಕ್ತೇನು. ನಾ ಇಲ್ಲಿ ಒಂದ್ ದೊಡ್ಡ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೀನಿ, ಅವತ್ನ ಹಾಕಿದೇನು. ರೊಟ್ಟಿ ನೀವು ಎಷ್ಟು ತಗೊಂಡಿರಲ್ಲ ಅದನ್ನ ನೋಡಿ ಕ್ವಾಂಟಿಟಿ ಹೆಚ್ಚ ಕಡಿಮೆ ಮಾಡ್ಕೋರಿ. ಈರುಳ್ಳಿದ ಟೊಮೆಟೊದ ರುಚಿಗೆ ಎಷ್ಟು ಬೇಕಾಗ್ತೈತಿ ನೋಡಿ ಉಪ್ಪು ಹಾಕ್ರಿ. ಉಪ್ಪು ಈಗ ಹಾಕೋನು. ಟೊಮೆಟೊ ಮತ್ತು ಈರುಳ್ಳಿ ಜಲ್ದಿ ಸಾಫ್ಟ್ ಆಗ್ತಾವು. ನೋಡ್ರಿ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದಾವು. ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೇನೆ ನಾನು. ಖಾರದ ಪುಡಿ, ಖಾರ ನಿಮಗೆ ಎಷ್ಟು ಬೇಕಲ್ಲ ನೋಡಿ ಹಾಕೋರಿ. ನೀವು ಬೇಕಂದ್ರ ಹಸಿಮೆಣಸಿಕಾಯಿ ಬಿ ಹಾಕಿ ಮಾಡ್ಕೋಬಹುದು. ಹಸಿಮೆಣಸಿಕಾಯಿ ಹಾಕಿದ್ರ ಬಿ ಇದ ಕೆಂಪು ಖಾರ ಹಾಕಿ ಮಾಡ್ಕೋರಿ, ಟೇಸ್ಟ್ ಚಲೋ ಬರ್ತೈತಿ. ನಾ ಇಲ್ಲಿ ಹಸಿಮೆಣಸಿಕಾಯಿ ಯೂಸ್ ಮಾಡಾನಿಲ್ಲ, ಖಾರ ಕೆಂಪು ಖಾರ ಅಷ್ಟ ಹಾಕದೇನು. ಎಲ್ಲ ಹಾಕಿ ಒಂದ್ ಮಿಕ್ಸ್ ಮಾಡ್ರಿ. ನೋಡ್ರಿ ಎಲ್ಲ ಮಿಕ್ಸ್ ಆಗೈತಿ. ಇದೀಗ ಈ ರೊಟ್ಟಿ ತೊಳೆದು ಇಟ್ಕೊಂಡಿರ್ತೇವಲ್ಲ ಇದನ್ನ ಹಾಕೋನು. ಇದನ್ನೇನ್ ನೆನೆಸ್ಕೊಳ್ಳೋದು ಅದು ಏನೂ ಬೇಡ, ನೋಡ್ಬೋದು ನೀವ ಸಾಫ್ಟ್ ಆಗಿ ಆಗಿರ್ತೈತದ ಅಷ್ಟ. ರೊಟ್ಟಿ ತಿಳಿವಿದ್ದು ಅಂದ್ರ ಆಗ ಸಾಫ್ಟ್ ಆಗ್ತಾವು. ರೊಟ್ಟಿ ಹಾಕಿದೇನು, ಎಲ್ಲ ಮಿಕ್ಸ್ ಮಾಡ್ರಿ ಚಲೋದಂಗ. ನೋಡ್ರಿ ಎಲ್ಲ ಮಿಕ್ಸ್ ಆಗೈತಿದ, ಚಲೋದಂಗ ಮಿಕ್ಸ್ ಮಾಡ್ರಿ. ಎಲ್ಲ ಮಿಕ್ಸ್ ಆದ ಬಳಿಕ ಬಿಸಿ ಅಟ್ಟ ಆದ್ರೆ ಸಾಕು, ಗ್ಯಾಸ್ ಬಂದ್ ಮಾಡ್ಕೋಬಹುದು. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ನಾನು. ಈ ಶೇಂಗಾಕಾಳು ಹುರಿದು ಇಟ್ಕೊಂಡಿವಲ್ಲ ಇವತ್ನು ಹಾಕ್ತೇನು. ನಿಮ್ಗೆ ಎಷ್ಟು ಬೇಕಲ್ಲ ನೋಡಿ ಹಾಕೋರಿ.
ಹಾಕಿ ಎಲ್ಲ ಮಿಕ್ಸ್ ಮಾಡ್ರಿ. ನೀವು ಬೇಕಂದ್ರೆ ಲಿಂಬಿಕಾಯಿ ರಸ ಹಾಕಬಹುದು. ನಾ ಇಲ್ಲಿ ಲಿಂಬಿಕಾಯಿ ರಸ ಹಾಕಾನಿಲ್ಲ, ಯಾಕಂದ್ರ ನಾ ಇಲ್ಲಿ ಮೊಸರು ಜೊತೆ ತಿನ್ನೋರ್ದೇವು. ಇದ ತಿನ್ನಾಕ ಮೊಸರು ಜೊತೆ ಬಹಳ ಮಸ್ತ್ ಆಗಿರ್ತೈತಿ. ಇದನ್ನ ಮತ್ತ ಜೋಳದ ರೊಟ್ಟಿಲಿ ಅಷ್ಟೇ ಮಾಡ್ಕೋಬಹುದಂತ ಏನಿಲ್ಲ. ನೀವು ಚಪಾತಿ ಉಳ್ದಿರೋ ಚಪಾತಿಲಿ ಬಿ ಮಾಡ್ಕೋಬಹುದು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಯಾವ್ದು ರೊಟ್ಟಿ ತಗೊಂಡ ಮಾಡ್ಕೋಬಹುದು. ಇದೀಗ ಆಗೇತಿ, ನಮ್ಮ ರೊಟ್ಟಿ ಒಗ್ಗರಣೆ ರೆಡಿ ಆಗೇತಿ. ಸರ್ವ್ ಮಾಡುನು. ಇದ್ ಮತ್ತ ಹೆಲ್ದಿ ಆಗಿ ಬಿ ಮಾಡ್ಕೋಬಹುದು ನಾವ. ಈ ತರ ಮಾಡಿ ಕೊಟ್ರಿ ಅಂದ್ರ ಎಲ್ಲಾರು ಇಷ್ಟಪಟ್ಟು ತಿಂತಾರು. ನೋಡ್ರಿ ಪ್ಲೇಟ್ನ್ಯಾಗ ತಕ್ಕೊಂಡ್ ನಾನು. ಬೇಕಂದ್ರ ನೀವು ಮ್ಯಾಗಿನ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬಹುದು. ಶೇಂಗಾ ಕಾಳು ಹಾಕ್ತಾನೆ ಇನ್ನೊಂದ್ ಸ್ವಲ್ಪ. ಇದ್ರ ಜೊತೆ ಮಸರ, ರೊಟ್ಟಿ ಒಗ್ಗರಣೆ ಬಿ ರೆಡಿ ಐತಿ. ಅದ್ರ ಜೊತೆ ಮೊಸರು ಹಾಕೊಂಡ್ ತಿಂದ್ರಂತೂ ಅಗ್ದಿ ಮಸ್ತ್ ಆಗಿರ್ತತಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದ.